ಹೇಳಿ ಧಿಕ್ಕಾರ, ದಲಿತ ವಿರೋಧಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ದಲಿತರನ್ನು ಕಡೆಗಣಿಸುತ್ತಿರುವ ಈ ಭಾಗದ ಮುಖಂಡರಿಗೆ ಹೇಳಿ ಧಿಕ್ಕಾರ, ದಲಿತ ಗ್ರಾಮವನ್ನು ಬಹಿಷ್ಕರಿಸ್ತಾ ಇರತಕ್ಕಂತ ಈ ಗ್ರಾಮಗಳ ಮುಖಂಡರುಗಳಿಗೆ ಹೇಳಿ ಧಿಕ್ಕಾರ. 11 ದಿವಸಗಳ ಕಾಲ, ಇದು 12ನೇ ದಿನ, 11 ದಿವಸಗಳ ಕಾಲ ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಗೆಜೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿಯನ್ನ ಮುದಿಗೆರೆ ಗ್ರಾಮಕ್ಕೆ ವರ್ಗಾಯಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಆಲಿಸಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇವತ್ತು ವಿಶೇಷ ಗ್ರಾಮ ಸಭೆ ಮಾಡಲಿಕ್ಕೆ ಆದೇಶ ಮಾಡಿತ್ತು. ವಿಶೇಷ ಗ್ರಾಮ ಸಭೆ ಮಾಡಬೇಕಾಗಿರ್ತಕ್ಕಂಥ ಒಂದು ನೈತಿಕತೆ ಇರಲಿಲ್ಲ. ಆದರೆ ಇದು ಉದ್ದೇಶಪೂರ್ವಕವಾಗಿ ದಲಿತರನ್ನ ಕಡೆಗಣಿಸ್ತಕ್ಕಂಥ ಒಂದು ಹುನ್ನಾರವನ್ನ ಒಳಸಂಚನ್ನ ಮಾಡಿ ಇವತ್ತು ದಲಿತರನ್ನ ಪ್ರತ್ಯೇಕವಾಗಿ ನೋಡ್ಬೇಕಂತೇಳೇನೆ ಈ ಒಂದು ಹುನ್ನಾರ ಮಾಡಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇವತ್ತಿಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ವೋಟ್ ಮಾಡಿರ್ತಾರೆ. ಆದ್ರೆ ಇವತ್ತು ಒಂದು ಅಸ್ಪೃಶ್ಯರಿರ್ತಕ್ಕಂಥ ಒಂದು ಗ್ರಾಮಕ್ಕೆ ನಾವು ಗ್ರಾಮ ಪಂಚಾಯಿತಿಯನ್ನ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೇರವಾಗಿ ನೀವು ಅಸ್ಪೃಶ್ಯತೆಯನ್ನ ಎತ್ತಿ ಇಲ್ಲಿ ತೋರಿಸಿದ್ದೀರಿ. ಇಲ್ಲಿ ಯಾರು ಅಸ್ಪೃಶ್ಯತೆಯನ್ನ ಎತ್ತಿ ತೋರಿಸಿ ಇವತ್ತು ಇಲ್ಲಿ ಏನು ಅಸ್ಪೃಶ್ಯರನ್ನ ಪ್ರತ್ಯೇಕವಾಗಿ ಮಾಡಿದಿರೋ ಅಂತ ಒಂದು ಅಧಿಕಾರಿ ಮೇಲೆ ಕೂಡಲೇ PCR ಅಟ್ರಾಸಿಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ಅವ್ರ ಮೇಲೆ ದೂರನ್ನ ದಾಖಲಾಗಬೇಕು. ಇವತ್ತು ದಲಿತರೇ ಒಂದು ಮೂಲೆ ಗುಂಪಾಗಿದ್ದೇವೆ, ಸವರ್ಣೀಯರ ಗುಂಪೇ ಒಂದು ಮೂಲೆ ಗುಂಪಾಗಿದೆ. ಇಲ್ಲೇ ಒಂದು ಅಟ್ರಾಸಿಟಿ ಇವತ್ತು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ಇಂಥ ಒಂದು ಇದರಲ್ಲಿ ದಲಿತರನ್ನೇ ಪ್ರತ್ಯೇಕ ಮಾಡಿದಾಗ, ದಲಿತ ಗ್ರಾಮನೇ ಪ್ರತ್ಯೇಕ ಮಾಡಿದಾಗ ದಲಿತರನ್ನ ಕಡೆಗಣಿಸಿದ್ದಾರಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮುಖಾಂತರ ಸಂದೇಶ ಹೋಗ್ಬೇಕಾಗಿದೆ ದೇಶಕ್ಕೆ, ರಾಜ್ಯಕ್ಕೆ. ಬಂಧುಗಳೇ, ನಾವೇನು ನಮ್ಮ ಪಂಚಾಯಿತಿಯನ್ನು ನಾವು ಪಡಿಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವೋ, ಮಾನ್ಯ ಜಿಲ್ಲಾಧಿಕಾರಿಗಳು ಬರೋ ತನಕನೂ ಸರಿ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಗೆಜೆಟ್ ಅಲ್ಲಿ ಏನಿದೆ 1993ರಿಂದ ಹಿಡಿದು ಇದುವರೆಗೂ ಮುದಿಗೆರೆ ಗ್ರಾಮ ಪಂಚಾಯತಿ ಅಂತ ಹೇಳಿ ಏನ್ ಬಂದಿದೆ, ಆ ಮುದಿಗೆರೆ ಗ್ರಾಮ ಪಂಚಾಯತಿ ವರ್ಗಾವಣೆ ಆಗ್ಬೇಕು. ಆಗ್ಲಿಲ್ಲ ಪಕ್ಷದಲ್ಲಿ ನಾವು ಸತ್ತರೇನೋ ಸರಿ, ನಾವು ವಿಷ ಕುಡಿದ್ರೇನೋ ಸರಿ, ನಾವು ಸೀಮೆ ಎಣ್ಣೆ ಸುರ್ಕೊಂಡ್ರೇನೋ ಸರಿ, ನಮ್ಮ ಪಂಚಾಯತಿಯನ್ನ ನಾವು ತಗೊಂಡು ಹೋಗ್ಲಿಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಿವರೆಗೂ ಆದ್ರೂ ಸರಿ ನಮ್ಮ ಗ್ರಾಮ ಪಂಚಾಯತಿ ನಮಗೆ ಬರಬೇಕು. ಬರಲಿಲ್ಲ ಅಂತಂದ್ರೆ ತಾಲೂಕು ಆಡಳಿತಕ್ಕೆ ಧಿಕ್ಕಾರವನ್ನು ಹಾಕ್ತಿವಿ. ಅವರು ಎಲ್ಲಿ ಬಂದ್ರೆ ಅಲ್ಲಿ ಕಪ್ಪು ಬಾವುಟವನ್ನು ಹಿಡಿತೀವಿ, ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.